ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಲೋ ಸಿದ್ಧಾರ್ಥ್ ಸರ್. ಶಿವ ಸರ್, ಆನ್ ದ ವೇ ಇದ್ದೀನಿ. ದಾರಿ ಸ್ವಲ್ಪ ಕನ್ಫ್ಯೂಷನ್ ಇದೆ, ಲೊಕೇಶನ್ ಕಳಿಸ್ತೀರಾ? ನಾನೀಗ ಸರ್ಗೂರ್ ಗೇಟ್ ಹತ್ರ ಇದ್ದೀನಿ. ಅಯ್ಯೋ ಸರ್, ನಂದು ಈ ಬಟನ್ ಇರೋ ಫೋನು, ಅದರಲ್ಲಿ ಇದೆಲ್ಲ ಕಳ್ಸಕ್ ಬರಕ್ಕಿಲ್ಲ. ಒಂದ್ ಕೆಲಸ ಮಾಡೋಣ, ನಾನು ನಿಮ್ಗೆ ದಾರಿ ಹೇಳ್ತೀನಿ, ನೀವು ಫೋನ್ನಲ್ಲೇ ಇರಿ. ಓಕೆ ಓಕೆ. ನೀವೀಗ ಬರ್ತಾ ಇದ್ದೀರಲ್ಲ, ಬಲಕ್ ತಗೊಂಡ್ರೆ ಸೀದಾ ಮಾರಿಗುಡಿ ದಾರಿ. ಓಕೆ. ಊರೊಳಗೆ ಬಂದ ತಕ್ಷಣ ನಿಮಗೆ ದೇವಸ್ಥಾನ ಕಾಣಿಸ್ತೈತೆ. ಓಕೆ ಶಿವ ಸರ್, ಇನ್ನೊಂದು 10 ಮಿನಿಟ್ಸ್ ಅಲ್ಲಿ ಇರ್ತೀನಿ. ಸರಿ ಸರ್, ಜೋಪಾನವಾಗಿ ಬನ್ನಿ. ಓಕೆ ಓಕೆ ಶಿವ ಸರ್. ಪಾಪ ಪಾರು, ಅವಳಿಗೆ ಏಟ್ ನೋವಾಯ್ತೋ ಏನೋ. ಪಾರು ಕಷ್ಟಪಡ್ತಿರೋದನ್ನ ನೋಡಿದ್ರೆ ಸಿದ್ಧಾರ್ಥ್ ಸರ್ ಏಟ್ ನೋಡ್ಕೋಬಹುದು. ಹೋ ಗೌಡ್ರೆ, ನೀವೇನಿಲ್ಲಿ? ಯಾಕೆ ನೀನ್ ಇಲ್ಲಿರ್ಬೋದು, ನಾ ಬರಕಿಲ್ವಾ? ಬರ್ಬೋದು ಗೌಡ್ರೆ, ಸುಮ್ಕೆ ಮಾತು ಕೇಳಿದೆ. ಏನು ಭಾರಿ ಖುಷಿ ಆಗದಿಯಾ? ಮಾವನ್ ಮಗಳ ಮದ್ವೆ ಅಲ್ವಾ, ಖುಷಿ ಇರಲ್ವಾ ನಂಗೆ? ಹೌದಾ? ಪಾರ್ವತಿನ್ ಕಂಡ್ರೆ ಆಟೊಂದು ಅಕ್ರೇನಾ? ಅಕ್ರೆ ಇರಕ್ಕಿಲ್ವಾ ಗೌಡ್ರೆ? ಜೊತೆಗೆ ಹಾಡು ಬೆಳೆದವ್ರು ನಾವು. ಒಟ್ಟಿಗೆ ಬೆಳೆದೀವಿ ಅಂದ್ರೆ ಆಟೊಂದು ಕ್ಲೋಸಾ? ಕ್ಲೋಸ್ ಗೀಜ್ ಅಂತ ಏನಿಲ್ಲ ಗೌಡ್ರೆ, ಒಟ್ಟಿಗೆ ಹಾಡಿ ಬೆಳೆದವರು. ಹಾರು ತುಂಬಾ ಒಳ್ಳೆ ಹುಡುಗಿ. ಅವಳು ಸಂದಾಕಿರ್ಬೇಕು, ಅವಳು ಬದುಕು ಸಂದಾಕಿರ್ಬೇಕು. ಅವಳು ಕೈ ಹಿಡಿಯೋನು 7 ಜನ್ಮದ ಪುಣ್ಯ ಮಾಡಿರ್ಬೇಕು. ಗೌಡ್ರೆ ಗೌಡ್ರೆ, ಕತ್ ನೋವು ಹಂಗೆ ಐತಲ್ಲ, ಇನ್ನೊಂದ್ ಕಿತ್ತಾವ ಉಳಿದಾಗಿಲ್ಲ. ಪುಣ್ಯ ಮಾಡಿರ್ಬೇಕಲ್ಲ ಪುಣ್ಯ. ನೀನ್ ಎಂಜಲ್ ಮಾಡ್ಬಿಟ್ಟು ನನ್ನ ತವನೇ ಕಥ ಹೊಡಿತೀಯ. ಆಡು ಆಡು, ಅದೆಷ್ಟು ಆಡ್ತೀಯೋ ಆಡು. ನನ್ನ ಹೊಟ್ಟೆಗೆ ಬಿದ್ದಿರೋ ಬೆಂಕಿನ ನಿನ್ ಮೈ ಗಂಟಿಸ್ತೆ. ನಾಳೆಯಿಂದ ನನ್ನ ಹುಡುಗಿ ಕೈ ಇಟ್ಕೊಂಡು ಓಡಾಡಕ್ಕೂ ನೀನ್ ಇರಕ್ಕಿಲ್ಲ. ಇರಕ್ಕಿಲ್ಲ. ಪರವಾಗಿಲ್ಲ, ನಾನು ಅಷ್ಟು ಹೇಳೋದಕ್ಕೆ ತಕ್ಕ ಮಟ್ಟಿ ರಂಗೋಲೆ ಬಿಟ್ಟವಳೆ. ಹೇಳಿದ್ನಲ್ಲ, ನಿಮ್ಮ ಮಡಿಲಿಗೆ ಹಾಕಿದ್ದೀವಿ. ನೀವು ಹಾಲಲ್ಲಾದರೂ ಹಾಕಿ, ನೀರಲ್ಲಾದರೂ ಹಾಕಿ. ಹಾ ಹಾ, ಹೆಣ್ಮಕ್ಳನ್ನ ಹಾಳು ಬಾವಿಗೆ ಹಾಕು. ನೀವು ಹಾಲು ನೀರು ಬಗ್ಗೆ ಮಾತಾಡ್ತಿದ್ದೀರಾ? ರಂಗೋಲೆ ಬಿಟ್ಟಾಯ್ತಲ್ಲ, ಇನ್ ಮುಂದಿನ ಕೆಲಸ ನೋಡುವ. ನಡೀರಿ. ಹಾ ಬನ್ನಿ, ನಡೀರಿ. ನಾನಿನ ಹತ್ರ ಕೇಳ್ಕೊಂಡಿದ್ದಿಷ್ಟೇ, ಜನರ ಸೇವೆ ಮಾಡೋದಕ್ಕೆ ನನ್ನ ಡಾಕ್ಟ್ರು ಮಾಡು ಅಂತ. ಆದರೆ ಇಲ್ಲಿ ನಡೀತಿರೋದೇ ಬೇರೆ. ಮನ್ಸಾರೆ ಬೇಡ್ಕೋತಿದ್ದೇನೆ, ನನ್ನ ಮದುವೆನ ಸಿದ್ಧಾರ್ಥ್ ಜೊತೆನೆ ಮಾಡಿಸು ಭಗವಂತ, ಪ್ಲೀಸ್. ನಮ್ಮಪ್ಪ ಸ್ವಾಮಿ, ಪಾರು ಮುತ್ನಂತ ಹೆಣ್ಣು, ಕಷ್ಟಪಟ್ಟು ಗುರಿ ತಲುಪಿದ್ರು ಗೂಡಿಂದ ಆಚೆ ಹೋಗಕ್ಕೆ ಮನೆಯವ್ರು ಬಿಡ್ತಿಲ್ಲ. ಹೆಂಗಾನ ಮಾಡಿ ಮದ್ವೆ ನಿಲ್ಸ್ಬಿಡಪ್ಪ. ಈ ನಾಯಿ ನನ್ನ ಮಗ ಇವತ್ತು ಸುಟ್ಟು ಬೂದಿ ಹಾಕ್ಬೇಕು. ಹಂಗಾದ್ರೆ ನಿನ್ನ ಹೆಸರಲ್ಲಿ ಮಾಸ್ತಿ ಕೊಪ್ಪಳಲ್ಲಿ ಉತ್ಸವ ಮಾಡಿಸ್ತೀನಿ. ಇವು ಪೂಜೆ ನಡೆಯುವಾಗಾದರೂ ಮೊಬೈಲ್ನ ದೂರ ಇಟ್ಬಾರಲ್ಲ.
ಮೊದಲು ಅದ್ರ ಉಸಿರು ಆರಿಸು. ಸರಿ ಮಾ, ತೆಪ್ಪಾಯ್ತು ಮಾ. ಹಲೋ ಸಿದ್ಧಾರ್ಥ್ ಸರ್. ಶಿವ ಸರ್, ದೇವಸ್ಥಾನ ರೀಚ್ ಆದೆ, ಕಾರ್ ಪಾರ್ಕ್ ಮಾಡ್ತಿದ್ದೀನಿ. ಸರಿ ಸರಿ, ಬನ್ನಿ ಬನ್ನಿ ಬನ್ನಿ. ಓಕೆ ಓಕೆ ಶಿವ ಸರ್. ಸೋಮ, ಹೆಂಗಾರ ಮಾಡಿ ಇವ್ ನನ್ನ ಮಗನ ಗೋಡನೊಳಗೆ ಕಳಿಸ್ಬೇಕಲ್ಲ. ಎಡ ಆ ನನ್ನ ಮಗನ ಗೋಡನೊಳಗೆ ಕಳಿಸ್ಕೊಡ್ತೀನಿ. ಎಲ್ಲ ರೆಡಿ ಮಾಡ್ಕೊಳ್ರಿ. ಸರಿ ಅಣ್ಣ, ರೆಡಿ ಮಾಡ್ಕೋತೀವಿ, ಬರ್ರ. ರತ್ನ, ರಾಣಿ ಪ್ರಸಾದ ಮಾಡಕ್ಕೆ ಬೆಲ್ಲ ಕೇಳ್ತಿದ್ದಾಳೆ. ಗೋಡೌನಲ್ಲಿದೆ, ಹೋಗಿ ತಗೊಂಬಂದ್ಬಿಡು. ಗೋಡೌನ್ವರೆಗೂ ಹೋಗ್ಬೇಕಾ? ಗುಂಡಮ್ಮ, ಹಾಗೆಲ್ಲ ಹೇಳ್ಬಾರ್ದು. ಅತ್ತೆ, ನಾನು ತರ್ತೀನಿ. ಬೆಲ್ಲ ಸ್ವಲ್ಪ ಜಾಸ್ತಿನೇ ತಗೊಂಬ, ಹಾಗೆ ಅದ್ರ ಜೊತೆ ಕಡಲೆ ಹಿಟ್ಟು ತಂದ್ಬಿಡು. ಗೋಡೌನ್ಗೆ ಹೋಗಿ ನಾವೇ ತರ್ತೀವಿ. ತಗೊಂಬರ್ತೀವಿ. ಗೋಡಂಬಿ ಅಣ್ಣ, ಕಮಾನ ಐಸೆ. ರಶ್ಮಿ, ಇದು ನೈವೇದ್ಯಕ್ಕೆ, ಎಂಜಾಯ್ ಮಾಡ್ಬೇಡ, ಸುಮ್ಮನೆ ಇರು. ಅಯ್ಯೋ, ನಂಗೆ ಹಶ್ವಾದ ತಡ್ಕೊಳಕ್ಕಾಗಲ್ಲ ಅಂತ ದೇವ್ರಿಗೂ ಗೊತ್ತು ಬಿಡಕ್ಕ. ಅದು ಅಲ್ಲದೆ ನಾನೇನ್ ಎಂಜಿಲ್ ಮಾಡ್ತಾ ಇಲ್ಲ. ನನ್ ಪಾಲಿ ನಾನು ತಿಂದೆ ಅಷ್ಟೇ. ಹೂ ಕಣವ, ನಾನು ಉದ್ದ ಆಗ್ಬೇಕು ಅಂತ ಗೋಡಂಬಿ ತಿಂದ್ರೆ ನಾನು ಯಾರು ಅರ್ಥನೇ ಮಾಡ್ಕೊಳಲ್ಲ. ಗೋಡಂಬಿ ಅಣ್ಣ, ಹಸ್ವಾದ್ರೆ ಊಟ ಮಾಡ್ಬೇಕು. ಅಣ್ಣನ ಅಂಗಡಿಲಿರೋ ಗೋಡಂಬಿ ತಿನ್ಬಾರ್ದು. ಓಹೋ, ತಾವು ಬಂದ್ರ? ಸರಿ, ತಗೊಳವ. ನಡೀರವ, ನಡಿ. ಒಂದ್ ನಿಮಿಷ, ಪೆಟ್ರೋಲ್ದು ಸೀಮೆಣ್ಣದ ಸ್ಮೆಲ್ ಬಂದಂಗಿಲ್ವಾ? ಆ ಶಿವನ್ ತಲೆ ಮೇಲಿರೋ ಗಂಗೆ ಕೈಲಾಸದಿಂದ ಇಳಿದು ಬತ್ತೀನಿ ಅಂದ್ರು ಈ ಶಿವನ್ ಕಾಪಾಡಕ್ಕಾಗಕ್ಕಿಲ್ಲಕ್ಕಲ್ಲ. ಆ ಗಂಗೆ ಈ ಶಿವನ್ ತವ ಬರೋ ಹೊತ್ತಿಗೆ ಶಿವ ಸುಟ್ಟು ಬೂದಿ ಆಯ್ತಾನೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.